ಮಾತು ನಿಜ ಆಯ್ತು. ಏನಾಗಿದ್ಯಾ ನಿನ್ಗೆ? ಯಾಕೆ ಹೀಗಾಡ್ತಾ ಇದ್ಯಾ? ಏನಾಯ್ತಮ್ಮ? ಮತ್ತೇನೇನೆ ಅವರೆಲ್ಲ ಬಂದ್ ಕರ್ದಿದೆ ಹೋಗ್ರಿ ಅಂತ ಕಳ್ಸ್ಕೊಟ್ಬಿಟ್ಟಿಯಲ್ಲ. ಅಮ್ಮ ನಿನ್ಗದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಇರು. ಏನ್ ಅರ್ಥ ಆಗಲ್ಲ ಹೇಳು. ಈ ಮನೆಯವರೆಲ್ಲ ಬಂದು ಕಣ್ಣೀರ್ ಹಾಕೊಂಡ್ ಹೋಗ್ತಿದ್ರೆ ಕೋದಂಡ ಕರ್ಗ್ ಹೋಗಲ್ವಾ? ಆಮೇಲೆ ಅವ್ನ್ ಬೈದ್ ಕಳ್ಸಿದ್ರೆ ಅವ್ರ ದೃಷ್ಟಿಲಿ ನಾವ್ ಕೆಟ್ಟವ್ರಾಗ್ತಿವಿ. ಹಾಗಂತ ಹೋಗಪ್ಪ ಅಂತ ಕಳ್ಸ್ಕೊಟ್ಬಿಡೋದಾ? ಅಮ್ಮ ಅರ್ಥ ಮಾಡ್ಕೊ, ಕೋದಂಡನ್ ದೃಷ್ಟಿನಲ್ಲಿ ನಾವು ಒಳ್ಳೆಯವ್ರಾಗಿರ್ಬೇಕು. ಇಂಥ ಸಂದರ್ಭಗಳನ್ನ ಉಪಯೋಗಿಸ್ಕೋಬೇಕು. ಇದೇನ್ ನಮಗ್ ಹೊಸ್ತಾ? ಒಂದ್ ಲೆಕ್ಕದಲ್ಲಿ ನೀನ್ ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ. ಇರ್ಲಿ ನಾವು ಹೋಗೋಣ ಬಾ. ಅಮ್ಮ ನಾವೇನಕ್ಕೆ? ಅಲ್ಲಿ ನಿನ್ನ ಮುದ್ದು ಅದ್ಕೆ ನಿನ್ಗೆ ಹಾಲ್ ಕುಡಿಸ್ಬೇಕಂತೆ. ಅದಕ್ಕೆ ಅವಳ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಬರ್ದಸ್ತಾಗ್ ಹಾಲ್ ಕುಡಿ. ಅಮ್ಮ ಈ ಟೈಮಲ್ಲೂ ತಮಾಷೆ ಮಾಡ್ಬೇಕಾ? ನೀನ್ ಸೀರಿಯಸ್ ಆಗಿ ಮಾಡಿರೋ ಪ್ಲಾನ್ ಎಲ್ಲ ಎಷ್ಟ್ ಚೆನ್ನಾಗಿ ಎಕ್ಕುಟ್ಟೋಗಿದೆ ಅಂತ ನಾನು ನೋಡಿದೀನಿ. ಲೇ ದಡ್ಡಿ, ಅವುಗಳ ಮುಂದೆ ಕೋದಂಡ ಒಬ್ಬನ್ನೇ ಬಿಟ್ಟಿದ್ಯಲ್ಲ, ಅವ್ರ ಕಣ್ಣೀರ್ ಕರ್ಗೋಗ್ಬಿಟ್ರೆ? ಅಯ್ಯೋ ಅಮ್ಮ ಹಾಗಾಗಕ್ ಬಿಡ್ಬಾರ್ದು. ಬಾ ಫಸ್ಟ್ ಹೋಗೋಣ. ನಡಿ ನಡಿ ನಡಿ. ಬಂದ 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 ನನ್ ಮಗ. ಕೊನೆಗೂ ನಮ್ ಮಾತಿಗೆ ಬೆಲೆ ಕೊಟ್ಟು ಬಂದೆಲ್ಲಪ್ಪ, ಅಷ್ಟು ಸಾಕು. ಏನಪ್ಪ ಮಹಾರಾಜ, ರೂಮಿಂದ ಕೆಳಗಡೆ ಇಳ್ದು ಬರೋದಕ್ಕೆ ನಿನಗಿಷ್ಟೊತ್ ಬೇಕಾ? ನಾವೆಲ್ಲರೂ ನಿನಗೋಸ್ಕರನೇ ಕಾಯ್ತಿದ್ವಿ ಗೊತ್ತಾ? ನಾನ್ ಹೇಳಿರ್ಲಿಲ್ವಾ ನನ್ ತಮ್ಮ ಬಂದೇ ಬರ್ತಾನೆ ಅಂತ? ಗಿರಿ, ಅದೇನೋ ಶಾಸ್ತ್ರ ಅಂತ ಹೇಳಿ ಕರ್ಕೊಂಬಂದೆ ತಾನೆ, ಅದನ್ನು ಬೇಗ ಮುಗಿಸ್ಕೊಳಕ್ ಹೇಳು. ಅಕ್ಕ ಅದು ಶಾಸ್ತ್ರ. ಆಯ್ತು ಪೂಜಾ.